ಎಲ್ರಿಗೂ ನಮಸ್ಕಾರ. ಟಾಪರ್ ಐಎಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಆರ್ಟಿಕಲ್ ಬಂದ್ಬಿಟ್ಟು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ 1967. ಏನಿದು ಅನ್ಲಾಫುಲ್ ಆಕ್ಟಿವಿಟೀಸ್ ಅಂದರೆ, ಈಗ ಅನ್ಲಾಫುಲ್ ಆಕ್ಟಿವಿಟೀಸ್ ಅಂದರೆ ಟೆರರಿಸಮ್ ಇರ್ಬೋದು, ನಕ್ಸಲಿಸಮ್ ಇರ್ಬೋದು. ಸೊ ಈ ಥರ ಅಂದರೆ ಅಗೇನ್ಸ್ಟ್ ದ ಲಾ ಯಾವುದೇ ಆಕ್ಟಿವಿಟೀಸ್ ಇದ್ರೂ ಅದನ್ನು ಅನ್ಲಾಫುಲ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಸೊ ಇದನ್ನು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಈ ಒಂದು ಆ್ಯಕ್ಟನ್ನು 1967ರಲ್ಲಿ ತೊಗೊಂಡು ಬಂದಿದ್ರು. ಸೊ ಈ ಒಂದು ಆ್ಯಕ್ಟ್ ಏನಂತ ಹೇಳ್ತಿದೆ ಅಂದರೆ, ಇದೊಂದು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅನ್ನೋದು ಒಂದು ಇಂಡಿಯನ್ ಲಾ. ಇದ್ರದ್ದು ಏಮ್ ಏನು ಅಂದರೆ ಪ್ರಿವೆನ್ಷನ್ ಆಫ್ ದ ಅನ್ಲಾಫುಲ್ ಆಕ್ಟಿವಿಟೀಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ನ ಪ್ರಿವೆಂಟ್ ಮಾಡೋದು ಈ ಒಂದು ಲಾದು ಏಮ್ ಆಗಿರುತ್ತೆ. ಇದ್ರದ್ದು ಮೇನ್ ಆಬ್ಜೆಕ್ಟಿವ್ ಏನಂದರೆ ಈ ಒಂದು ಪವರ್ಸ್ ಏನಿರುತ್ತೆ ಆ ಪವರ್ಸು ಯಾರಿಗಿರುತ್ತೆ ಅವರು ಇಂಟಿಗ್ರಿಟಿ ಮತ್ತು ಸೋವರ್ನಿಟಿ ಆಫ್ ಇಂಡಿಯಾಗೆ ಅಗೇನ್ಸ್ಟ್ ಆಗಿ ಯಾವುದೇ ರೀತಿಯಾದಂಥ ಆ್ಯಕ್ಟಿವಿಟೀಸ್ನ ಮಾಡಬಾರ್ದು, ಆ ಒಂದು ಆ್ಯಕ್ಟಿವಿಟೀಸ್ನ ಮಾಡ್ದಲೇ ಇರೋ ಥರ ತಡಿಬೇಕು ಅನ್ನೋದು ಈ ಒಂದು ಆ್ಯಕ್ಟಿನ ಉದ್ದೇಶ ಆಗಿರುತ್ತೆ. ಸೊ ಅಂದರೆ ಇಂಡಿಯಾದು ಇಂಟಿಗ್ರಿಟಿ ಮತ್ತು ಸೋವರ್ನಿಟಿನ ಕಾಪಾಡಬೇಕಾಗಿರೋದು ಈ ಒಂದು ಆ್ಯಕ್ಟಿನ ಮುಖ್ಯ ಉದ್ದೇಶ ಅಂತಲೇ ಹೇಳ್ಬೋದು. ಸೊ ಆರಿಜಿನ್ ಆಫ್ ದ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದರೆ, ಈಗ ಯೂನಿಯನ್ ಗೌರ್ಮೆಂಟ್ ಏನು ಮಾಡ್ತು, ಫಸ್ಟು ಸ್ಟ್ರಿಂಜೆಂಟ್ ಲಾನ ಕನ್ಸಿಡರ್ ಮಾಡುತ್ತೆ ಅಗೇನ್ಸ್ಟ್ ಕಾಲ್ ಫಾರ್ ಸೆಸೆಷನ್ ಆಫ್ ದ ಮಿಡ್ 1916ನಲ್ಲಿ ಏನು ಮಾಡುತ್ತೆ, ಕೆಲವೊಂದು ಸ್ಟ್ರಿಂಜೆಂಟ್ ಲಾನ ಕನ್ಸಿಡರ್ ಮಾಡುತ್ತೆ. ಮಾರ್ಚ್ 1967ನಲ್ಲಿ ಒಂದು ಪೆಸೆಂಟ್ ಅಪ್ರೈಸಿಂಗ್ ಆಗುತ್ತೆ, ಎಲ್ಲಿ ನಕ್ಸಲ್ ಬರಿಯನ್ನಲ್ಲಿ. ಇದು ಏನಾಗುತ್ತೆ, ಸೆನ್ಸ್ ಆಫ್ ಅರ್ಜೆನ್ಸಿನ ಕ್ರಿಯೇಟ್ ಮಾಡುತ್ತೆ. ಏನಕ್ಕೋಸ್ಕರ ಅಂದರೆ ಇಲ್ಲಿ ಅಪ್ರೈಸಿಂಗ್ ಆಗ್ತಿದೆ. ಸೊ ಹಾಗಾಗಿ ಇದನ್ನು ಅರ್ಜೆನ್ಸಿಯಿಂದ ಏನಾಗುತ್ತೆ, 1966ಅಲ್ಲಿ ಒಂದು ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಒಂದು ಆರ್ಡಿನೆನ್ಸನ್ನು ತೊಗೊಂಡು ಬರ್ತಿರುತ್ತೆ. ಏನಂದರೆ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಆರ್ಡಿನೆನ್ಸ್ ಅಂತ. ಇದೇನಕ್ಕೋಸ್ಕರ ಅಂದರೆ ಮೋರ್ ಎಫೆಕ್ಟಿವ್ ಪ್ರಿವೆನ್ಷನ್ನ ಮಾಡೋದಕ್ಕೋಸ್ಕರ. ಈ ಒಂದು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ನ ಎಫೆಕ್ಟಿವ್ ಆಗಿ ಪ್ರಿವೆಂಟ್ ಮಾಡಬೇಕು. ಇಂಡಿವಿಜುವಲ್ಸಿಂದನೂ ಆಗಿರ್ಬೋದು ಅಥವಾ ಅಸೋಸಿಯೇಷನ್ಸಿಂದ ಆಗಿರ್ಬೋದು, ಯಾವುದೇ ರೀತಿ ಯಾರಿಂದನಾದರೂ ಆಯಿತು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಆಗ್ತಿದೆ ಅಂದರೆ ಅದನ್ನು ಎಫೆಕ್ಟಿವ್ ಆಗಿ ಪ್ರಿವೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಆರ್ಡಿನೆನ್ಸ್ನ ತೊಗೊಂಡು ಬರ್ತಾರೆ. ಇದಾದಮೇಲೆ ನೆಕ್ಸ್ಟು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಆ್ಯಕ್ಟ್ 1967ನ ಪಾಸ್ ಮಾಡ್ತಾರೆ. ಅದನ್ನು 2004ಅಲ್ಲಿ ಮತ್ತು 2008ಅಲ್ಲಿ ಅಮೆಂಡು ಕೂಡ ಮಾಡ್ತಾರೆ. ಮತ್ತು 2019ನಲ್ಲಿ ಪಾರ್ಲಿಮೆಂಟ್ ಏನು ಮಾಡುತ್ತೆ, ಈ ಒಂದು ಅಮೆಂಡ್ಮೆಂಟ್ ಬಿಲ್ನ ಮತ್ತೆ ಕ್ಲಿಯರ್ ಮಾಡುತ್ತೆ, ಒಂದು ಡೆಸಿಗ್ನೇಷನ್ನ ಕೊಡುತ್ತೆ. ಫಸ್ಟ್ ಏನು ಮಾಡ್ತಿದ್ರು, ಬರೀ ಆರ್ಗನೈಸೇಷನಿಗೆ ಮಾತ್ರ ಟೆರರಿಸ್ಟ್ ಅಂತ ಡೆಸಿಗ್ನೇಷನ್ ಕೊಡ್ತಿದ್ರು. ಬಟ್ ಈ ಒಂದು 2019ನಲ್ಲಿ ಇದನ್ನು ಅಮೆಂಡ್ ಮಾಡಿದ್ಮೇಲೆ ಇಂಡಿವಿಜುವಲ್ಸಿಗೂ ಕೂಡ ಟೆರರಿಸ್ಟ್ ಅಂತ ಒಂದು ಡೆಸಿಗ್ನೇಷನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಏನಕ್ಕೋಸ್ಕರ ಈ ಒಂದು ಇಂಡಿವಿಜುವಲ್ ಟೆರರಿಸ್ಟ್ ಸ್ಟೇಟಸ್ನ ಕೊಡ್ತಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟೆರರಿಸ್ಟ್ ಗ್ರೂಪ್ ಇರುತ್ತೆ, ಅದಕ್ಕೆ ಆರ್ಗನೈಸೇಷನ್ಗೆ ಟೆರರಿಸ್ಟ್ ಅಂತ ಅಸೈನ್ ಮಾಡಿದ್ದಾರೆ ಅಂದರೆ ಅದರಲ್ಲಿರುವಂಥ ಮೆಂಬರ್ಸು ಬೇರೆ ಆರ್ಗನೈಸೇಷನ್ನ ಕ್ರಿಯೇಟ್ ಮಾಡಿ ಈ ಒಂದು ಕೆಲಸನ ಮುಂದುವರಿಸೋವಂಥ ಚಾನ್ಸಸ್ ಇರುತ್ತೆ. ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಇಂಡಿವಿಜುವಲ್ಸಿಗೂ ಕೂಡ ಟೆರರಿಸ್ಟ್ ಅಂತ ಅಸೈನ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಡಿಸೈಡ್ ಮಾಡ್ತಾರೆ. ಸೊ ಇದರದ್ದು ಸೈಲೆಂಟ್ ಫೀಚರ್ಸ್ ಏನು ಈ ಒಂದು ಆ್ಯಕ್ಟಿಂದ ಅಂದರೆ, ಇದೊಂದು ಸ್ಪೆಷಲ್ ಪ್ರೊಸೀಜರು. ಏನಕ್ಕೋಸ್ಕರ ಅಂದರೆ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ. ಮತ್ತು ಅದ್ರ ಜೊತೆ ಇನ್ನೂ ಯಾವುದಾದ್ರೂ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಇದ್ದರೆ ಅದನ್ನು ಕೂಡ ಇದು ಹ್ಯಾಂಡಲ್ ಮಾಡುತ್ತೆ. ಇದ್ರದ್ದು ಮೇನ್ ಏನಂದರೆ ಎಫೆಕ್ಟಿವ್ ಪ್ರಿವೆನ್ಷನ್ ಆಫ್ ಅನ್ಲಾಫುಲ್ ಆ್ಯಕ್ಟಿವಿಟೀಸ್. ಸೊ ಇಂಡಿಯಾದಲ್ಲಿ ಯಾವ್ಯಾವ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಇದೆ, ಆ ಒಂದು ಆ್ಯಕ್ಟಿವಿಟೀಸ್ ನಡೆಸುವಂಥ ಅಸೋಸಿಯೇಷನ್ಸ್ ಇದೆ, ಅದನ್ನು ಎಫೆಕ್ಟಿವ್ ಆಗಿ ಪ್ರಿವೆಂಟ್ ಮಾಡಬೇಕು ಅನ್ನೋದು ಈ ಒಂದು ಆ್ಯಕ್ಟಿನ ಉದ್ದೇಶ ಆಗಿರುತ್ತೆ. ಅನ್ಲಾಫುಲ್ ಆ್ಯಕ್ಟಿವಿಟಿ ಅಂದರೆ ಏನಂದರೆ, ಇದೊಂದು ಆ್ಯಕ್ಷನ್ ಟೇಕನ್ ಬೈ ಎನ್ ಇಂಡಿವಿಜುವಲ್ ಆರ್ ಅಸೋಸಿಯೇಷನ್ ಆಗಿರ್ಬೋದು, ಇಂಡಿವಿಜುವಲ್ ಆಗಿರ್ಬೋದು, ಅವ್ರು ತಗೊಳ್ಳೋಂಥ ಆ್ಯಕ್ಷನ್ನು ಈ ಒಂದು ಇಂಡಿಯಾದು ಇಂಟಿಗ್ರಿಟಿ ಮತ್ತು ಸೋವರ್ನಿಟಿ, ಟೆರಿಟೋರಿಯಲ್ ಇಂಟಿಗ್ರಿಟಿ ಮತ್ತು ಸೋವರ್ನಿಟಿನ ಡಿಸ್ಟರ್ಬ್ ಮಾಡ್ತಿದೆ ಅಂತಂದರೆ ಅದನ್ನು ನಾವು ಅನ್ಲಾಫುಲ್ ಆ್ಯಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಇಂಡಿಯಾದು ಟೆರಿಟೋರಿಯಲ್ ಇಂಟಿಗ್ರಿಟಿ ಮತ್ತು ಸೋವರ್ನಿಟಿನ ಡಿಸ್ಟರ್ಬ್ ಮಾಡ್ತಿದ್ರೆ ಅದು ಯಾರೇ ಇಂಡಿವಿಜುವಲ್ ಆಗಿರ್ಬೋದು, ಅಸೋಸಿಯೇಷನ್ ಆಗಿರ್ಬೋದು, ಅವ್ರು ಮಾಡೋಂಥ ಕೆಲಸದಿಂದ ಇಂಡಿಯಾದ್ದು ಇಂಟಿಗ್ರಿಟಿ, ಟೆರಿಟೋರಿಯಲ್ ಇಂಟಿಗ್ರಿಟಿ ಅಥವಾ ಸೋವರ್ನಿಟಿ ಡಿಸ್ಟರ್ಬ್ಡ್ ಆಗ್ತಿದೆ ಅಂತ ಅಂದರೆ ಅದನ್ನು ಅನ್ಲಾಫುಲ್ ಆ್ಯಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಒಂದು ಆ್ಯಕ್ಟ್ ಪ್ರಕಾರ ನಾವು ಯೂನಿಯನ್ ಗೌರ್ಮೆಂಟ್ ಏನಿದೆ ಅದು ಯೂನಿಯನ್ ಗೌರ್ಮೆಂಟು ಪ್ರೊಕ್ಲೈಮ್ ಮಾಡ್ಬೋದು, ಡೆಸಿಗ್ನೇಟ್ ಮಾಡ್ಬೋದು, ಯಾವುದೇ ಒಂದು ಆರ್ಗನೈಸೇಷನ್ ಇರ್ಬೋದು
ಅಥವಾ ಇಂಡಿವಿಜುವಲ್ ಇರ್ಬೋದು, ಅದನ್ನು ಟೆರರಿಸ್ಟ್ ಆರ್ಗನೈಸೇಷನ್ ಅಥವಾ ಟೆರರಿಸ್ಟ್ ಅಂತ ಡಿಕ್ಲೇರ್ ಮಾಡ್ಬೋದು. ಸೊ ಇಟ್ ಕಮಿಟ್ಸ್ ಆರ್ ಪಾರ್ಟಿಸಿಪೇಟ್ ಇನ್ ದ ಆಕ್ಟ್ಸ್ ಆಫ್ ಟೆರರಿಸಮ್, ಪ್ರಿಪೇರ್ಸ್ ಫಾರ್ ಟೆರರಿಸಮ್, ಪ್ರಮೋಟ್ಸ್ ಟೆರರಿಸಮ್, ಇನ್ ಅದರ್ವೈಸ್ ಇನ್ವಾಲ್ವ್ಡ್ ಇನ್ ಟೆರರಿಸಮ್. ಸೊ ಅಂದರೆ ಯಾರೇ ಈಗ ಫಾರ್ ಎಕ್ಸಾಂಪಲ್ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ನ ಮಾಡೋರು ಇರ್ಬೋದು, ಅದಕ್ಕೋಸ್ಕರ ಹೆಲ್ಪ್ ಮಾಡೋರು ಇರ್ಬೋದು, ಅದನ್ನು ಪ್ರಮೋಟ್ ಮಾಡೋರು ಇರ್ಬೋದು, ಅಥವಾ ಇದರಲ್ಲಿ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರೋರು ಇರ್ಬೋದು. ಸೊ ಇಂಥ ಯಾವುದೇ ವ್ಯಕ್ತಿನಾದರೂ ಕೂಡ ಅವರು ಟೆರರಿಸ್ಟ್ ಅಂತ ಡಿಕ್ಲೇರ್ ಮಾಡೋಂಥ ಅಧಿಕಾರ ಯಾರಿಗಿದೆ ಅಂದರೆ ಯೂನಿಯನ್ ಗೌರ್ಮೆಂಟಿಗೆ ಇದೆ. ಸೊ ಈಗ ರೀಸೆಂಟ್ ಅಮೆಂಡ್ಮೆಂಟ್ ಏನಿದೆ ಇದು ಗೌರ್ಮೆಂಟಿಗೆ ಇಂಡಿವಿಜುವಲ್ನು ಕೂಡ ಟೆರರಿಸ್ಟ್ ಅಂತ ಹೇಳಿ ಡಿಕ್ಲೇರ್ ಮಾಡೋವಂಥ ಅಧಿಕಾರನ ಕೊಟ್ಟಿದೆ. ಫಸ್ಟು ಬರೀ ಆರ್ಗನೈಸೇಷನ್ಗಿತ್ತು, ಇವಾಗ ಇಂಡಿವಿಜುವಲ್ಸಿಗೂ ಕೂಡ ಈ ಒಂದು ಅಧಿಕಾರನ ಕೊಟ್ಟಿದೆ. ಈ ಒಂದು ಇಂಡಿವಿಜುವಲ್ಸ್ಗೂ ಕೂಡ ಟೆರರಿಸ್ಟ್ ಅಂತ ಡಿಕ್ಲೇರ್ ಮಾಡೋವಂಥ ಅಧಿಕಾರನ ಈ ಒಂದು ಆರ್ಗನೈಸೇಷನ್ ಕೊಟ್ಟಿದೆ. ಸೊ ಈ ಒಂದು ಆ್ಯಕ್ಟ್ ಏನಿದೆ ಇದು ಈ ಒಂದು ಆ್ಯಕ್ಟ್ ಅಂಡರಲ್ಲಿ ಟೆರರಿಸ್ಟ್ ಅಂತ ಡಿಕ್ಲೇರ್ ಮಾಡಿದವ್ರಿಗೆ ಏನೆಲ್ಲ ಶಿಕ್ಷೆನ ಕೊಡ್ಬೋದು ಅಂದರೆ ಹೈಯೆಸ್ಟ್ ಅಂದರೆ ಡೆತ್ ಪೆನಾಲ್ಟಿ ಮತ್ತು ಲೈಫ್ ಇಂಪ್ರಿಸನ್ಮೆಂಟನ್ನು ಕೊಡ್ಬೋದು. ಸೊ ಈ ಒಂದು ಆ್ಯಕ್ಟು ಅಬ್ಸಲ್ಯೂಟ್ ಪವರ್ನ ಸೆಂಟ್ರಲ್ ಗೌರ್ಮೆಂಟಿಗೆ ಅಸೈನ್ ಮಾಡುತ್ತೆ. ಯಾವ ರೀತಿ ಅಂದರೆ ಸೆಂಟರ್ ಡೀಮ್ಸ್ ಆ್ಯನ್ ಆ್ಯಕ್ಟಿವಿಟಿ ಆಫ್ ದೆನ್ ಇಟ್ ಮೇ ಬಿ ವೇ ಆಫ್ ಅಫಿಷಿಯಲ್. ಸೊ ಈ ಒಂದು ಅಫಿಷಿಯಲ್ ಗೆಜೆಟಲ್ಲಿ ಅವರು ಡಿಕ್ಲೇರ್ ಮಾಡೋದ್ರ ಮೂಲಕ ಯಾವುದನ್ನು ಬೇಕಾದರೂ ಅವರು ಅನ್ಲಾಫುಲ್ ಆ್ಯಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಬೋತ್ ಇಂಡಿಯಾ ಮತ್ತು ಫಾರಿನ್ ನ್ಯಾಷನಲ್ಸ್ನ ಈ ಒಂದು ಅನ್ಲಾಫುಲ್ ಆ್ಯಕ್ಟಿವಿಟಿ ಆ್ಯಕ್ಟ್ಸ್ ಅಂಡರಲ್ಲಿ ಚಾರ್ಜ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಈ ಅಪ್ರೂವಲ್ ಆಫ್ ಪ್ರಾಪರ್ಟಿ ಸೀಸ್ಯೂರ್ ಬೈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಈಗ ಫಾರ್ ಎಕ್ಸಾಂಪಲ್ ಯಾರನ್ನಾರು ಟೆರರಿಸ್ಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ, ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಂದರೆ ಈ ಒಂದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಪರ್ಮಿಷನ್ನ ತಗೊಂಡು ಅವ್ರ ಪ್ರಾಪರ್ಟಿನ ಕೂಡ ಸೀಸ್ ಮಾಡ್ಬೋದು. ಸೊ ಈ ಒಂದು ಆ್ಯಕ್ಟ್ ಪ್ರಕಾರ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನಿರ್ತಾರೆ ಅವರು ಪ್ರಿಯರ್ ಅಪ್ರೂವಲ್ನ ತಗೊಳ್ಬೇಕು. ಯಾರಿಂದ? ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಿಂದ ಪ್ರಿಯರ್ ಅಪ್ರೂವಲ್ನ ತಗೊಂಡು ಪ್ರಾಪರ್ಟೀಸ್ನ ಸೀಸ್ ಮಾಡ್ಬೋದು. ಯಾರು ಪ್ರಾಪರ್ಟೀಸ್ನ ಸೀಸ್ ಮಾಡ್ಬೋದು ಅಂದರೆ ಈ ಒಂದು ಟೆರರಿಸ್ಟ್ ಆ್ಯಕ್ಟಿವಿಟೀಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ ಅವ್ರ ಪ್ರಾಪರ್ಟೀಸ್ನ ಸೀಸ್ ಮಾಡ್ಬೋದು. ಒಂದು ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಈ ಒಂದು ಇನ್ವೆಸ್ಟಿಗೇಷನ್ನ ಒಂದು ಆಫೀಸರು ಕಂಡಕ್ಟ್ ಮಾಡೋ ಥರ ಮಾಡ್ತಾರೆ. ಯಾರು ಅಂದರೆ NIA ಆಫೀಸರು ಕಂಡಕ್ಟ್ ಮಾಡ್ತಾರೆ. ದ ಅಪ್ರೂವಲ್ ಆಫ್ ಡೈರೆಕ್ಟರ್ ಜನರಲ್ ಆಫ್ NIA ವುಡ್ ಬಿ ರಿಕ್ವೈರ್ಡ್ ಟು ಸೀಸ್ ಸಚ್ ಪ್ರಾಪರ್ಟೀಸ್. ಸೊ ಅಂದರೆ ಈ ಅಮೆಂಡ್ಮೆಂಟ್ ಮೂಲಕ ಇದನ್ನು ತೊಗೊಂಡು ಬರ್ತಾರೆ. ದ ಇನ್ವೆಸ್ಟಿಗೇಷನ್ ಆಫ್ NIA ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂದರೆ ಈ ಒಂದು ಆ್ಯಕ್ಟ್ ಪ್ರಾವಿಷನ್ ಪ್ರಕಾರ ಈ ಒಂದು ಕೇಸಸ್ನ ಇನ್ವೆಸ್ಟಿಗೇಟ್ ಮಾಡಬೇಕಂದ್ರೆ ಇವರು ಏನು ಮಾಡ್ತಾರೆ, ಯಾವ ಆಫೀಸರ್ಸ್ ಅಂದರೆ ರ್ಯಾಂಕ್ ಆಫ್ ಡೆಪ್ಯೂಟಿ ಸೂಪರ್ಡೆಂಟ್ ಆರ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆರ್ ಅದಕ್ಕಿಂತ ಮೇಲಿರೋವಂಥ ಆಫೀಸರ್ನ ಇದಕ್ಕೆ ಅಪಾಯಿಂಟ್ ಮಾಡ್ತಾರೆ. ಸೊ ರೀಸೆಂಟಾಗಿ ಏನು ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಈ ಒಂದು ಆಫೀಸರ್ಸ್ ರ್ಯಾಂಕನ್ನು ಇನ್ಸ್ಪೆಕ್ಟರು ಕೂಡ ಇನ್ವೆಸ್ಟಿಗೇಟ್ ಮಾಡ್ಬೋದು ಅಂತ ಹೇಳಿ ಅವರಿಗೂ ಕೂಡ ಈ ಒಂದು ಅಧಿಕಾರವನ್ನು ಕೊಟ್ಟಿದೆ. ಫಸ್ಟ್ ಏನು ಮಾಡ್ತಿದ್ರು, ಡೆಪ್ಯೂಟಿ ಸೂಪರ್ಡೆಂಟ್ ಆರ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಮಾತ್ರ ಈ ಒಂದು ಅಧಿಕಾರವನ್ನು ತಗೊಂಡಿದ್ರು. ಇವಾಗ ಇನ್ಸ್ಪೆಕ್ಟರ್ಸು ಕೂಡ ಈ ಒಂದು ಇನ್ವೆಸ್ಟಿಗೇಷನ್ನ ಮಾಡ್ಬೋದು. ಸೊ ಇನ್ಸರ್ಷನ್ ಆಫ್ ಎ ಶೆಡ್ಯೂಲ್ಸ್ ಆಫ್ ಟ್ರೀಟೀಸ್. ಸೊ ಅಂದರೆ ಈ ಒಂದು ಆ್ಯಕ್ಟ್ ಏನಂತ ಡಿಫೈನ್ ಮಾಡ್ತಿದೆ ಅಂದರೆ ಟೆರರಿಸ್ಟ್ ಆ್ಯಕ್ಟ್ಸ್ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿದ್ರೆ ಆ್ಯಕ್ಟ್ಸ್ ಕಮಿಟೆಡ್ ವಿತಿನ್ ದ ಸ್ಕೋಪ್ ಆಫ್ ಎನಿ ಆಫ್ ದ ಟ್ರೀಟೀಸ್ ಲಿಸ್ಟೆಡ್ ಇನ್ ದ ಶೆಡ್ಯೂಲ್ ಆ್ಯಕ್ಟ್ ಮತ್ತು ಶೆಡ್ಯೂಲ್ ಲಿಸ್ಟ್ ಆಫ್ 9 ಟ್ರೀಟೀಸ್. ಅಂದರೆ ಇದರಲ್ಲಿ ಯಾವುದಾದ್ರು ಅಂದರೆ ಕನ್ವೆನ್ಷನ್ ಆಫ್ ಸಪ್ರೆಷನ್ ಆಫ್ ಟೆರರಿಸ್ಟ್ ಬಾಂಬಿಂಗ್ ಮತ್ತು ಕನ್ವೆನ್ಷನ್ ಅಗೇನ್ಸ್ಟ್ ಟೇಕಿಂಗ್ ದ ಹಾಸ್ಟೇಜಸ್, ಈ ಥರ ಎಲ್ಲ ಆ್ಯಕ್ಟ್ಸು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಇದಕ್ಕೆ ಏನೇನು ಅಮೆಂಡ್ಮೆಂಟ್ಸ್ನ ಆ್ಯಡ್ ಮಾಡಿದ್ದಾರೆ ಅಂದರೆ ತುಂಬ ಅಮೆಂಡ್ಮೆಂಟ್ಸ್ನ ಆ್ಯಡ್ ಮಾಡೋದ್ರ ಮೂಲಕ ಈ ಲಿಸ್ಟನ್ನ ನೇಮ್ ಮಾಡಿದ್ದಾರೆ. ಅಂದರೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಫಾರ್ ಸಪ್ರೆಷನ್ ಆಫ್ ಆ್ಯಕ್ಟ್ಸ್ ಆಫ್ ದ ನ್ಯೂಕ್ಲಿಯರ್ ಟೆರರಿಸಮ್ ಅಂತ. ಸೊ ಈ ಎಲ್ಲ ಆ್ಯಕ್ಟ್ಸು ಕೂಡ ಈ ಒಂದು ಇದರಲ್ಲಿ ಇನ್ಕ್ಲೂಡ್ ಮಾಡೋದ್ರ ಮೂಲಕ ಟೆರರಿಸಮ್ನ ಪ್ರಿವೆಂಟ್ ಮಾಡಬೇಕು, ಈ ಒಂದು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ನ ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿ ಅವರು ಡಿಸೈಡ್ ಮಾಡಿದ್ದಾರೆ. ಸೊ ದಟ್ಸ್ ಆಲ್ ಫಾರ್ ಟುಡೇ. ನಿಮಗೆ ಇದರಲ್ಲಿ ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು PDF ಬೇಕು ಅಂದರೆ ನೀವು ಟಾಪರ್ IAS ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ಪಡ್ಕೊಳ್ಬೋದು. ಥ್ಯಾಂಕ್ ಯು.